ಬೆಂಗಳೂರಿನಲ್ಲಿ ಇಬ್ಬರು ವ್ಯಾಪಾರಿಗಳ ಬರ್ಬರ ಭೀಕರ ಹತ್ಯೆಯಾಗಿದೆ. ಸುರೇಶ್ 55 ವರ್ಷ, ಮಹೇಂದ್ರ 68 ವರ್ಷ, ಇವರಿಬ್ಬರ ಹತ್ಯೆಯಾಗಿದೆ. ಚಾಕುವಿನಿಂದ ಇರಿದು ಬರ್ಬರವಾಗಿ ಇಬ್ಬರನ್ನು ಕೊಲೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಸುರೇಶ್ 55 ವರ್ಷ, ಮಹೇಂದ್ರ 68 ವರ್ಷ, ಇವರಿಬ್ಬರ ಹತ್ಯೆಯಾಗಿದೆ. ಚಾಕುವಿನಿಂದ ಇರಿದು ಬರ್ಬರವಾಗಿ ಇಬ್ಬರ ಕೊಲೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಹಲಸೂರು ಗೇಟ್ ಠಾಣೆಯ ಕುಂಬಾರಪೇಟೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಹಲಸೂರು ಗೇಟ್ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಕುಂಬಾರಪೇಟೆ. ಹರಿ ಮಾರ್ಕೆಟಿಂಗ್ ಕಟ್ಟಡದಲ್ಲಿ ನಡೆದಿರುವಂತಹ ಕೊಲೆ ಇದು. ಆಸ್ತಿ ವಿಚಾರಕ್ಕೆ ಭದ್ರಾ ಎಂಬ ಸಂಬಂಧಿಯಿಂದ ಈ ಕೊಲೆ ನಡೆದಿದೆ. ಸ್ಥಳಕ್ಕೆ ಹಲಸೂರು ಗೇಟ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೊಲೆ ಮಾಡಿ ಪೊಲೀಸರಿಗೆ ಆರೋಪಿ ಭದ್ರಾ ಶರಣಾಗಿರುವುದನ್ನು ಕೂಡ ಗಮನಿಸಬೇಕು. ನೋಡಿ, ಆಸ್ತಿ ವಿಚಾರವೇ ಆದರೂ ಮತ್ತೇನೇ ವಿಚಾರ ಆದರೂ ಕೂಡ ಅದು ಕ್ಷುಲ್ಲಕ ಅಂತ ಅನಿಸ್ಬಿಡತ್ತೆ. ಏನೇ ಇದ್ರೂ ಕೂಡ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೋದು. ಅದು ಆಗಲಿಲ್ವಾ ಪೊಲೀಸ್ ನೀಡಿದ್ದಾರೆ, ಅದು ಆಗಲಿಲ್ವಾ ಕೋರ್ಟ್ ಇದೆ. ಎಲ್ಲವನ್ನು ಕೂಡ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಕಾನೂನು ವ್ಯವಸ್ಥೆ ಇದ್ರೂ ಕೂಡ ಕೋಪವನ್ನು ಕೈ ಕೊಟ್ಟು ಈ ರೀತಿ ಬರ್ಬರವಾಗಿ ಕೊಲೆ ಮಾಡಿದ್ರೆ ಆ ಕುಟುಂಬಕ್ಕೆ ಯಾರು ದಿಕ್ಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನೋಡಿ, ಬೆಂಗಳೂರಿನಲ್ಲಿ ಇಬ್ಬರು ವ್ಯಾಪಾರಿಗಳ ಭೀಕರ ಹತ್ಯೆಯಾಗಿದೆ. ಸುರೇಶ್ 55 ವರ್ಷ, ಮಹೇಂದ್ರ 68 ವರ್ಷ, ಇವರಿಬ್ಬರನ್ನ ಕೊಲೆ ಮಾಡಿರುವುದು ಆರೋಪಿ ಭದ್ರಾ. ಬೆಂಗಳೂರಿನ ಕುಂಬಾರಪೇಟೆಯ ಅಂಗಡಿಯಲ್ಲಿ ಈ ಜೋಡಿ ಕೊಲೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಕುಂಬಾರಪೇಟೆಯ ದೃಶ್ಯಾವಳಿ. ಹಂತಕನ ಟಾರ್ಗೆಟ್ ಇದ್ದದ್ದು ಸುರೇಶನ್ನು ಕೊಲ್ಲೋದು ಮಾತ್ರ. ನೋಡಿ ವಿಷಯ ಹೇಗಿದೆ ಅಂತ ಹೇಳಿ. ಆದರೆ ಇಲ್ಲಿ ಇಬ್ಬರ ಕೊಲೆಯಾಗಿದೆ. ಜಗಳ ಬಿಡಿಸೋದಕ್ಕೆ ಮಹೇಂದ್ರ ಬರ್ತಾರಲ್ಲಿ. ಹಾಗಾಗಿ 68 ವರ್ಷದ ಮಹೇಂದ್ರ ಅವರದ್ದು ಕೂಡ ಕೊಲೆಯಾಗಿದೆ. ಹತ್ಯೆಯಾದ ಸುರೇಶ್ ಮಹೇಂದ್ರ ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಸುರೇಶ್ರನ್ನ ಭೇಟಿಯಾಗುವುದಕ್ಕೆ ಮಹೇಂದ್ರ ಅವರ ಅಂಗಡಿಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಭದ್ರಾ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಭದ್ರಾ ಹಾಗೂ ಸುರೇಶ್ ನಡುವೆ ಜಗಳ ಆಗಿದೆ. ಆ ಜಗಳವನ್ನು ಬಿಡಿಸೋದಕ್ಕೆ ಮಹೇಂದ್ರ ಎಂಟ್ರಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಭದ್ರಾ, ಸುರೇಶ್ ಮತ್ತು ಮಹೇಂದ್ರ ಇಬ್ಬರನ್ನು ಕೂಡ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಮತ್ತು ತಾನೇ ಪೊಲೀಸ್ನವರ ಮುಂದೆ ಶರಣಾಗಿದ್ದಾರೆ. ಈ ವೇಳೆ ಏಕಾಏಕಿ ಸುರೇಶ್ ಮೇಲೆ ಮುಗಿಬಿದ್ದು ಚಾಕುವಿನಿಂದ ಇರಿತ ಮಾಡಿದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸ್ನೇಹಿತ ಸುರೇಶ್ ರಕ್ಷಣೆಗೆ ಮಹೇಂದ್ರ ಬರ್ತಾರೆ. ಆ ಸಂದರ್ಭದಲ್ಲಿ ಮಹೇಂದ್ರಾಗೂ ಕೂಡ ಭದ್ರಾ ಇಲ್ಲಿ ಇರಿತ ಮಾಡಿರೋದು. ಸೊ ಘಟನಾ ಸ್ಥಳಕ್ಕೆ ಮಹೇಂದ್ರ ಅವರ ಪುತ್ರ ಬಂದು ಗೋಳಾಟವನ್ನು ನಡೆಸಿದ್ದಾರೆ. ನೋಡಿ, ಕಾರಣ ಇಲ್ಲ, ಕಥೆ ಇಲ್ಲ. ಸ್ನೇಹಿತನನ್ನು ಭೇಟಿಯಾಗೋದಕ್ಕೆ ಸುರೇಶ್ ಬರ್ತಾರೆ. ಆ ಸಂದರ್ಭದಲ್ಲಿ ಮಹೇಂದ್ರ ಅವರು ಈ ರೀತಿ ಕೊಲೆ ಆಗ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಘಟನೆ ನಡೀತಾ ಇದ್ದಂತೆ ಮಾಹಿತಿ ಲಭ್ಯವಾಗುತ್ತೆ. ಮಹೇಂದ್ರ ಪುತ್ರ ಸ್ಥಳಕ್ಕೆ ಬರ್ತಾರೆ. ಆಗಿರುವಂತಹ ವಿಕೃತವನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ, ಗೋಳಾಟ ನಡೆಸಿದ್ದಾರೆ. ಅಪ್ಪ ಮಹೇಂದ್ರನನ್ನು ನೋಡಬೇಕು ಅಂಥೇಳಿ ಪುತ್ರನ ಗೋಳಾಟವನ್ನು ನೋಡೋದಕ್ಕೆ ನಿಜಕ್ಕೂ ಕೂಡ ಬಹಳ ನೋವಾಗ್ತಾ ಇತ್ತು. ಅಂಗಡಿ ಹೊರಕ್ಕೆ ಕೈಗಾಡಿಯಲ್ಲಿ ಬಿದ್ದು ಒದ್ದಾಡಿ ಮಹೇಂದ್ರ ಸಾವಿಗೀಡಾಗಿದ್ದಾರೆ. ಸಾವು ಅನ್ನೋದು ಯಾರಿಗೆ ಹೇಗೆ ಬರುತ್ತೆ ಅನ್ನೋದು ನಿಜಕ್ಕೂ ಕೂಡ ಊಹೆ ಮಾಡುವುದಕ್ಕೆ ಅಸಾಧ್ಯ. ನೋಡಿ, ಸ್ನೇಹಿತನನ್ನು ಭೇಟಿಯಾಗೋದಕ್ಕೆ ಬಂದದ್ದು ಮಹೇಂದ್ರ, ಅಲ್ಲಿ ಆ ಥರ ಕೊಲೆ ಆಗ್ತಾರೆ ಅಂತ ನಿಜಕ್ಕೂ ಕೂಡ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಂಗಡಿ ಒಳಗೆ ಆಗಿರೋದು ಗಲಾಟೆ. ಸುರೇಶ್ ಅವರನ್ನು ಇರಿತು ಕೊಲ್ಲಬೇಕು ಅಂತ ಹೇಳಿ ಭದ್ರಾ ಯೋಚನೆ ಮಾಡಿದ್ದು. ಈ ಸಂದರ್ಭದಲ್ಲಿ ಮಹೇಂದ್ರ ಅಡ್ಡ ಬರ್ತಾರೆ. ಮಹೇಂದ್ರ ಅವ್ರಿಗೆ ಚಾಕುವಿನಿಂದ ಇರಿಯಲಾಗಿದೆ. ಈ ಸಂದರ್ಭದಲ್ಲಿ ಬಹಳ ಗೋಳಾಡಿ ಪ್ರಾಣವನ್ನು ಮಹೇಂದ್ರ ಬಿಟ್ಟಿದ್ದಾರೆ. ಅಂಗಡಿಯ ಹೊರಗಡೆ ಬಿದ್ದು ಒದ್ದಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾರೂ ಕೂಡ ರಕ್ಷಣೆಗಿರಲಿಲ್ವಾ? ಇದಕ್ಕೆ ಇನ್ನಷ್ಟೇ ನಾವು ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿದೆ. ಜೋಡುಕರ ಕಂಬಳ ಸುಮಾರು 400 ವರ್ಷಗಳ ಇತಿಹಾಸ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವ ನೀಡ್ತಾರೆ. ವಿಶ್ವ, ಯಾವಾಗಾಗಿದ್ದು ಈ ಬರ್ಬರ ಕೊಲೆ? ಘಟನೆಗೆ ಕಾರಣ ಏನು? ಭದ್ರಾ ವಿಚಾರಣೆ ಏನಾದರೂ ಈಗ ನಡೀತಿದ್ಯಾ, ಹೇಗೆ? ಖಂಡಿತವಾಗ್ಲು ಏನು, ನಗರದ ಹೃದಯ ಭಾಗದಲ್ಲಿ ಇರುವಂತಹ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯಲ್ಲಿ ನಿನ್ನೆ ಸಂಜೆ 7:45 ಸುಮಾರಿಗೆ ಒಂದು ಬರ್ಬರ ಹತ್ಯೆ ನಡೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಜೆ ಬಂದಂತಹ ವ್ಯಕ್ತಿಯೊಬ್ಬ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯಲ್ಲಿ ಶ್ರೀಹರಿ ಮಾರ್ಕೆಟಿಂಗ್ ಕಚೇರಿಗೆ ನುಗ್ಗಿರ್ತಾನೆ. ಸುರೇಶ್ ಎಂಬ 55 ವರ್ಷದ ವ್ಯಕ್ತಿ ಹಾಗೂ 68 ವರ್ಷದ ಮಹೇಂದ್ರ ಎಂಬುವರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಈಗ ಪೊಲೀಸರ ಮುಂದೆ ಕೂಡ ಶರಣಾಗಿರುವಂತದ್ದು. ಅಂದಾಗೆ ಈ ಡಬಲ್ ಮರ್ಡರ್ ಆಗಿರೋದು ಆಸ್ತಿ ವಿಚಾರಕ್ಕೆ ಅನ್ನೋದು ಪ್ರಾಥಮಿಕ ತನಿಖೆ ವೇಳೆ ಈಗ ಗೊತ್ತಾಗ್ತಾ ಇದೆ. ಇಲ್ಲಿ ಕೊಲೆಯಾಗಿರುವಂತಹ ಸುರೇಶ್ ಹಾಗೂ ಆರೋಪಿ ಭದ್ರಾ ಏನಿದ್ದಾರೆ, ಇಬ್ರು ಕೂಡ ದೂರದ ಸಂಬಂಧಿಕರಾಗಿರ್ತಾರೆ. 3 ಅಂತಸ್ತಿನ ಈ ಕಮರ್ಷಿಯಲ್ ಕಟ್ಟಡದ ಮಾಲೀಕ ಸುರೇಶ್ ಕುಮಾರ್ ತನ್ನ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ಆತ ಆರೋಪಿ ಭದ್ರಾ ಮತ್ತು ಕುಂಬಾರ
ಕುಂಬಾರ ಸಮುದಾಯದ ಟ್ರಸ್ಟ್ ನಡೆಸ್ಕೊಂಡು ಕೂಡ ಹೋಗ್ತಾ ಇದ್ದ. ಇನ್ನು ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ಭದ್ರಾ ಮತ್ತು ಸುರೇಶ್ಗೆ ಸೇರಿದ ಕಟ್ಟಡವನ್ನ ತಮ್ಮ ಟ್ರಸ್ಟ್ಗೆ ಬರೆದು ಕೊಡುವಂತೆ ಆಗಾಗ ಜಗಳ ಆಡ್ತಿದ್ದಂತೆ. ಈ ಜಾಗ ಟ್ರಸ್ಟ್ಗೆ ಸೇರುತ್ತೆ, ಅದನ್ನ ಟ್ರಸ್ಟ್ಗೆ ಬರೆದು ಕೊಡುವಂತ ಇಬ್ಬರ ಮಧ್ಯೆ ಕೂಡ ಶುರುವಾಗಿದ್ದಂತಹ ಜಗಳ ಠಾಣೆ ಮೆಟ್ಟಿಲು ಕೂಡ ಏರಿರುತ್ತೆ. ನಿನ್ನೆ ಮತ್ತೆ ಅದೇ ವಿಚಾರಕ್ಕೆ ಸಂಜೆ ಮಾತನಾಡೋದಕ್ಕೆ ಭದ್ರಾ ಚಾಕು ಸಮೇತ ಶ್ರೀಹರಿ ಮಾರ್ಕೆಟ್ ಕಚೇರಿಗೂ ಕೂಡ ಬಂದಿರ್ತಾನೆ. ಸ್ನೇಹಿತ ಮಹೇಂದ್ರ ಜೊತೆ ಸುರೇಶ್ ಕೂಡ ಮಾತನಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಇದೇ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿದಂತಹ ಭದ್ರಾ ಕೈನಲ್ಲಿದ್ದ ಚಾಕು ತೆಗೆದುಕೊಂಡು ಈ ಸುರೇಶ್ ಎದೆಗೆ ಚುಚ್ಚಿ ಕೊಲೆ ಮಾಡೋದಕ್ಕೂ ಕೂಡ ಮುಂದಾಗಿರ್ತಾನೆ. ಇದೇ ವೇಳೆ ತನ್ನ ಸ್ನೇಹಿತನ ಪ್ರಾಣ ಉಳಿಸೋದಕ್ಕೂ ಕೂಡ ಮಹೇಂದ್ರ ಆರೋಪಿಯನ್ನ ತಡೆಯೋದಕ್ಕೂ ಕೂಡ ಯತ್ನಿಸಿರ್ತಾರೆ. ಆದ್ರೆ ಮಹೇಂದ್ರಗೂ ಕೂಡ ಸುರೇಶ್ನನ್ನ ಬಚಾವ್ ಮಾಡೋದಕ್ಕೆ ಬಂದಂತಹ ಮಹೇಂದ್ರಗೂ ಕೂಡ ಭದ್ರಾ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಇಬ್ಬರನ್ನು ಕೊಲೆ ಮಾಡಿ ಸೀದಾ ಹಲ್ಸೂರ್ಗೇಟ್ ಪೊಲೀಸ್ ಠಾಣೆಗೂ ಕೂಡ ಶರಣಾಗಿರುವಂತದ್ದು. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದು ಹಲ್ಸೂರ್ಗೇಟ್ ಪೊಲೀಸರು ಕೂಡ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆರೋಪಿ ಭದ್ರಾ ತನ್ನ ಪತ್ನಿ ವಿಚಾರದ ಬಗ್ಗೆನೂ ಕೂಡ ಕೊಲೆ ಮಾಡಿದ್ದಾನೆ ಅನ್ನೋದು ಮತ್ತೊಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಂತರ ಈ ಡಬಲ್ ಮರ್ಡರ್ ಅಸಲಿ ಸತ್ಯ ಬಯಲಾಗುತ್ತೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಆಸ್ತಿ ವಿಷಯಕ್ಕೆ ಮತ್ತು ಹೆಂಡತಿಯ ವಿಷಯಕ್ಕೆ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾನೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ಆದ್ರೆ ಈ ಒಂದು ಹೃದಯ ಭಾಗ ಅಂತಂದ್ರೆ ಕುಂಬಾರಪೇಟೆ ಅಂತಂದ್ರೆ ಸಾಕಷ್ಟು ಜನ ಓಡಾಡುವಂತಹ ಜಾಗ. ಅದರಲ್ಲೂ ಕೂಡ ಹಲ್ಸೂರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಅನೇಕ ಏರಿಯಾಗಳು ಕೂಡ ಸೇರ್ಪಡುತ್ತೆ. ಅಲ್ಲಿ ಸದಾ ಗಿಜಿಗಿಡುವಂತಹ ಸ್ಥಳ ಅದು. ಈ ಸಂದರ್ಭದಲ್ಲಿ ಚಾಕು ತಗೊಂಡು ನೇರವಾಗಿ ಅಲ್ಲಿಗೆ ಹೋಗಿ ಚುಚ್ಚಿ ಕೊಲೆ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಇನ್ನು ಸ್ಥಳೀಯ ವ್ಯಾಪಾರಿಗಳು ಕೂಡ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿರುವಂತದ್ದು. ಸ್ಥಳಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಟಿ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆದ್ರೆ ಕೊಲೆ ಎಷ್ಟೊಂದು ಭೀಕರವಾಗಿತ್ತು ಅಂತಂದ್ರೆ ನಡು ರಸ್ತೆಯಲ್ಲೇ ಇವರು ಒದ್ದಾಡಿ ಇಬ್ರು ಪ್ರಾಣವನ್ನ ಬಿಟ್ಟಿದ್ದಾರೆ. ಸದ್ಯಕ್ಕೆ ಅಲ್ಲಿರುವಂತಹ ಸ್ಥಳೀಯರ ಮೊಬೈಲ್ ಅನ್ನು ಕೂಡ ಕೆಲವೊಂದು ವಿಡಿಯೋಗಳು ಕೂಡ ಹರಿದಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ನಡೆದಂತಹ ಜೋಡಿ ಕೊಲೆ ಮುಂದೊಂದು ದಿನ ಸ್ವಲ್ಪ ಯಾರಾದ್ರೂ ಆಸ್ತಿ ವಿಷಯಕ್ಕೆ ಮತ್ತು ಕೆಲವೊಂದು ವಿಷಯಗಳಿಗೆ ಏನು ಜಗಳ ನಡೀತಾ ಇರುತ್ತಲ್ಲ, ಅದು ಕೊಲೆ ಹಂತಕ್ಕೂ ಹೋಗಿ ಮುಟ್ಟಬಹುದು ಅನ್ನೋ ಒಂದು ಅನುಮಾನಗಳು ಕೂಡ ತರುವಂತಹ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಸ್ಥಳ ಪರಿಶೀಲನೆ ನಡೆಸಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ಮರಣೋತ್ತರ ಪರೀಕ್ಷೆಗೆ 2 ಡೆಡ್ ಬಾಡಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಭದ್ರನನ್ನ ವಶಕ್ಕೆ ಪಡೆದು ಎಫ್ಐಆರ್ ದಾಖಲೆ ಮಾಡಿಕೊಂಡು ಅದಕ್ಕೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.